ಡಿಸ್ಕ್ಲೈಮರ್, ಈ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಬಿಡಿ. ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಮುಂದಕ್ಕೆ ನೋಡಕ್ಕೆ ನೀವೇ ಇರಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಬಂದು ನಿಮಗೆಲ್ಲ ಗೊತ್ತಿರೋ ಥರ ಪಬ್ಜಿ ಇಂಡಿಯಾದಲ್ಲಿ ಬ್ಯಾನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಬ್ಯಾನ್ ಆಗುತ್ತೋ ಇಲ್ವೋ, ಆ ಬ್ಯಾನ್ ಆಗೋದಕ್ಕಿಂತ ಮುಂಚೆ ನಾವು ಯಾವ ಥರ ಪಬ್ಜಿ ಆಡೋದನ್ನ ಕಂಟ್ರೋಲ್ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲೇ ಪಬ್ಜಿ ಉಳಿಯುತ್ತೆ ಅನ್ನೋದೆಲ್ಲ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಫಸ್ಟು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಗೊತ್ತಿಲ್ಲ, ಕೆಳಗಡೆ ಕಾಣ್ತಾ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವ ಹೊಸ ವಿಡಿಯೋಕ್ಕೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಬ್ಜಿ ಎಷ್ಟು ಅಪ್ಲೋಡ್ ವಿಡಿಯೋ ಗೋಯಿಂಡ್ ವಾಚ್ ಅಂತ. ಗೈಸ್, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಇಂಡಿಯಾದಲ್ಲಿ ಎಷ್ಟೊಂದು ಗೇಮ್ ಬಂತು, ಅವೆಲ್ಲ ಅಷ್ಟೊಂಥರ ಕ್ಯೂರಿಯಾಸಿಟಿ ಹುಡ್ಸಿರಲಿಲ್ಲ, ಅಷ್ಟೊಂದು ಅವಾನು ಎಬ್ಬಿಸಿರಲಿಲ್ಲ. ಅದಕ್ಕೆಲ್ಲ ಎಬ್ಬಿಸಿದೆ ಅಂದರೆ ಒಂದೇ ಪಬ್ಜಿ. ಈ ಪಬ್ಜಿ ಬಿಟ್ಟಿದ್ದಿಲ್ಲ 11 ಲಕ್ಷ ಜನ ಡೌನ್ಲೋಡ್ ಮಾಡಿದ್ರು, ಹೆವಿ ಫೇಮಸ್ ಆಯಿತು. ಜೊತೆಗೆ ಇದು ಏನಕ್ಕೆ ಜಾಸ್ತಿ ಹಿಟ್ಟಾಗಿದೆ ಅಂದರೆ, ನೀನು ಇಲ್ಲೇ ಇದ್ದರೂ ಕೂಡ ನಿನ್ನ ಜೊತೆ ಲೈವ್ ಚಾಟ್ ಮಾತಾಡಿಕೊಂಡು ಅವ್ರನ್ನ ಶೂಟ್ ಮಾಡೋ ಥರ, ಆರ್ಮಿಲಿರೋ ಥರ ಬಂತು. ಅದಕ್ಕೋಸ್ಕರ ಮೇನ್ ಇದು ಇಟ್ಟಾಗ ಕಾರಣನೇ ಇದು. ನಾವು ಮಾತಾಡ್ಕೊಂಡು ಗೇಮ್ ಮಾಡೋದೇ ತುಂಬ ಹಿಟ್ಟಾಗಿದ್ದು, ಅದಕ್ಕೋಸ್ಕರ ಪಬ್ಜಿ ಹಿಟ್ಟಾಯಿತು. ಈ ಪಬ್ಜಿನ ಇಂಡಿಯಾದಲ್ಲಿ ಈಗ ಬ್ಯಾನ್ ಮಾಡ್ಬೇಕಂತಲೇ ಇದ್ದಾರೆ. ಏನಕ್ಕಪ್ಪ ಅಂದರೆ ಜಾಸ್ತಿ ಜನ ಅದರಿಂದ ಹುಚ್ಚಾಗ್ತಾ ಇದ್ದಾರೆ ಅಂತ. ಈಗ ಕೆಲವೊಂದು ನ್ಯೂಸ್ ಚಾನಲ್ಗಳು ನೋಡಿರ್ಬೋದು, ಬ್ಲೂ ವೆಲ್ನಿಂದ ಕಂಗೆಟ್ಟಿದ್ದ ಪೋಷಕರಿಗೆ ಮತ್ತೊಂದು ಬಂತು ಆತಕ ಸುದ್ದಿ ಅಂದ್ಬಿಟ್ಟು ಪಬ್ಜಿ ಅದು ಇದು ಅಂತೆಲ್ಲ ತೋರಿಸ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ನ್ಯೂಸ್ ನೋಡಿರ್ಬೋದು, 6x ಸ್ಕೋಪ್ ನೀಡಲು ನಿರಾಕರಿಸಿದ ಸ್ನೇಹಿತನಿಂದ ಚಾಕುವಿಂದ ಇರೋದು ಪರಾರಿ ಅಂತ. ಆ ಥರ ಎಲ್ಲ ಇನ್ನೂ ನಡೆದಿಲ್ಲ, ಯಾವುದು ನಡೆಯಲ್ಲ ಕೂಡ. ಯಾಕಂದರೆ 6x ಸ್ಕೋಪ್ ಕೊಟ್ಟಿರೋ ಚಾಕು ತೊಗೊಂಡು ಯಾರು ಚುಚ್ಚಿಬಿಡ್ತಾರೆ. ಆ ಥರ ಎಲ್ಲ ಸುಮ್ಮನೆ ಫೇಕ್ ಸುದ್ದಿ ಎಬ್ಬಿಸ್ತಾರೆ. ಅದೆಲ್ಲ ನಂಬಕ್ಕೆ ಹೋಗಬೇಡಿ. ಏನಪ್ಪ ಅಂದರೆ ನಿಮ್ಯಾನ್ಸ್ಗೆ ಹೋಗ್ತಾ ಇದ್ದಾರಂತೆ, ತಿಂಗಳಿಗೆ 150ರಿಂದ 200 ಜನ ಹೋಗ್ತಿದ್ದಾರೆ ಅಂತ. 200 ಜನದಲ್ಲಿ 175 ಜನ ಕೂಡ ನಿಮ್ಯಾನ್ಸ್ಗೆ ಹೋಗ್ತಾ ಇರೋರು, ಪಬ್ಜಿ ಆಡ್ತಾ ಇರೋರು ಹೋಗ್ತಾರೆ ಅಂತ ಡಾಕ್ಟರ್ಸ್ ಹೇಳಿದಾರಂತೆ. ಆ ಡಾಕ್ಟರ್ಸ್ ಕೂಡ ಈಗ ಡಾಕ್ಟರ್ಸ್ಗಳಿಗೆ ಏನಪ್ಪ ಅಂದರೆ ಏನೋ ಒಂದು ಮ್ಯಾಟ್ರ್ ಸಿಕ್ಕಿಲ್ಲ, ಏನು ಹೇಳಬೇಕೋ ಏನೋ ಹೇಳಿದ್ದಾರೆ, ಬಿಟ್ಟು ಅದರಿಂದ ಪಬ್ಜಿಯಿಂದ ಯಾರು ಹಂಗಾಗ್ತಿಲ್ಲ. ಈಗ ಪಬ್ಜಿ ಆಡಬೇಕೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ. ಕಾಲೇಜ್ ಸ್ಟೂಡೆಂಟ್ಸ್ಗಳು ನಿಮ್ಮ ಎಜುಕೇಷನ್ ಬಗ್ಗೆ ಗ್ರೋತ್ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡಿ. ಯಾಕಂದರೆ ನಾನು ಕೂಡ ಪಬ್ಜಿ ಆಡ್ತೀನಿ, ಆಡದೇ ಇರೋರು ಯಾರೂ ಇಲ್ಲ. ಪಬ್ಜಿನ ಎಲ್ಲರೂ ಆಡ್ತಾರೆ. ನಾನು ಇಷ್ಟು ಟೈಮು ಅಂತ ಇಟ್ಟಿದ್ದೀನಿ, 1-2 ಅವರ್ 3 ಅವರ್ ಅಂತ ಟೈಮ್ ಇಟ್ಟಿದ್ದೀನಿ. ನೀವು ಕೂಡ ಅದೇ ಥರ ಟೈಮ್ ಇಡಿ, ಅದರಲ್ಲಿ ಪಬ್ಜಿ ಆಡಿ. ಅದನ್ನು ಬಿಟ್ಟು ಜಾಸ್ತಿ ಹೊತ್ತು ಆಡೋಕೆ ಹೋಗಬೇಡಿ. ಇಷ್ಟು ಟೈಮು ಅಂತ ಇಟ್ಕೊಂಡ್ಮೇಲೆ ಅಷ್ಟು ಟೈಮ್ ಇರಬೇಕು. ಆ ಟೈಮಲ್ಲಿ ಒಂದು 5 ನಿಮಿಷ 10 ನಿಮಿಷ ಹೋದರೆ ಪರವಾಗಿಲ್ಲ. ನೀವು ಅದೇ ಟೈಮ್ ಮೀರಿ ಇನ್ನು ಅದನ್ನೇ ಡಬಲ್ ಟೈಮ್ ಮಾಡಿದ್ರೆ ನಿಮಗೆ ಹೆವಿ ಆಗುತ್ತೆ. ಏನಪ್ಪ ಅಂದರೆ ನೀವು ಈಗ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ಕೊಳ್ಳಿ, ಕಾಲೇಜ್ ಸ್ಟೂಡೆಂಟ್ಸ್ಗಳು ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಯಾಕಂದರೆ ಒಬ್ಬ ಕೆಲ್ಸಕ್ಕೆ ಹೋಗೋನಿರ್ತಾನೆ, ಒಬ್ಬ ಇದು ಮಾಡಿರ್ತಾನೆ. ಕೆಲ್ಸಕ್ಕೆ ಹೋಗಿ ಬಂದಿರೋನು ಒಂದು 2 ನಿಮಿಷ ಆಡ್ತಾನೆ, ಇಳಿದಂಗೆ ಸಾಯಿಸಿದ ತಕ್ಷಣವೇ ಸೈಲೆಂಟ್ ಆಗಿಬಿಡ್ತಾನೆ, ಬುಡ ಇಳಿದ ತಕ್ಷಣ ಹೊಡಿತವ್ರೆ ಅಂತ. ಆದರೆ ಒಬ್ಬ ಸ್ಟೂಡೆಂಟ್ ಆದರೆ ಏನು ಮಾಡ್ತಾರೆ ಅಂದರೆ, ಇಳಿದ ತಕ್ಷಣ ಹೊಡೆದ್ಬಿಟ್ರಾ ಮತ್ತೆ ಇನ್ನೊಂದು ಮ್ಯಾಚ್ ಆಡೋಣ, ಮತ್ತೆ ಇನ್ನೊಂದು ಮ್ಯಾಚ್ ಆಡೋಣ ಅಂತ ಆಡ್ತಾನೆ ಇರ್ತಾರೆ. ಜೊತೆಗೆ ಅವ್ನಿಗೆ 8 ಗಂಟೆ ಬೆಳಗ್ಗೆ 8 ಗಂಟೆ ಕಾಲೇಜ್ ಇರುತ್ತೆ, 12 ಗಂಟೆಗೆ ಬಿಡ್ತಾರೆ. 12 ಗಂಟೆಯಿಂದ ಬರ್ತಾ ಇರ್ತಾನೆ, ಅವ್ರ ಫ್ರೆಂಡ್ಸ್ ಜೊತೆ ಬರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಒಬ್ಬ ಒಂದು ಮ್ಯಾಚ್ ಆಡೋಣ ಅಂತಾನೆ. 12 ಗಂಟೆಯಿಂದ 1 ಗಂಟೆ ಆಗುತ್ತೆ, 1 ಗಂಟೆಯಿಂದ 4 ಗಂಟೆ ಆಗುತ್ತೆ, 4 ಗಂಟೆ 5 ಗಂಟೆ ಆಗುತ್ತೆ. 5 ಗಂಟೆಗೆ ಚಾರ್ಜಿಂಗ್ ಖಾಲಿ ಆಯಿತು ಮಚ್ಚ, ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ಆಡೋಣ ಅಂತಾನೆ. ಮನೆಗೆ ಹೋಗ್ತಾನೆ, ಚಾರ್ಜಿಂಗ್ ಹಾಕೊಂಡು ಗೇಮ್ ಆಡ್ತಾ ಇರ್ತಾನೆ. ಅವ್ರ ಅಮ್ಮ ಕೇಳ್ತಾರೆ, ಓದೋದೇನು ಕೆಲಸ ಇಲ್ವಾ, ಬರೀ ಮೊಬೈಲಲ್ಲಿ ಗೇಮ್ ಆಡೋದು ಒಂದೇನೇ ಕೆಲಸ ಅಂತಾರೆ. ಇಲ್ಲ ಅಮ್ಮ, ಇಷ್ಟ ಗಂಟೆ ಸ್ಪೆಷಲ್ ಕ್ಲಾಸ್ ಇತ್ತು, ಓದ್ಕೊಂಡು ಬಂದಿದ್ದೀನಿ ಅಂತ ಹಂಗೆ ಹಿಂಗೆ ಅಂತ ಕತೆ ಹೊಡ್ಬಿಟ್ಟು ಗೇಮ್ ಆಡ್ತಾ ಇರ್ತಾರೆ. ಹಂಗೆ ಗೇಮ್ ಆಡ್ತಾ 8 ಗಂಟೆ ಆಗುತ್ತೆ, ನೈಟ್ 10 ಗಂಟೆ ಆಗುತ್ತೆ, ನೈಟ್ 10 ಗಂಟೆ 12 ಗಂಟೆ ಆಗುತ್ತೆ. ಹಂಗೆ ಡೈಲಿ ಹಂಗೆ ಹೆಚ್ಚು ಕಮ್ಮಿ ಆಗ್ತಾ ಹೋಗ್ತಾ ಹಂಗೆ ಆಡೋದು ಜಾಸ್ತಿ ಆಗ್ತಾ ಅವ್ನಿಗೆ ಕಣ್ಣು ಬಂದಾಗ ಸ್ಟ್ರೆಸ್ಸಿಂದ ಜಾಸ್ತಿ ಅವನು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ಸ್ ಕೇಳ್ತಾರೆ, ನೀವು ಪಬ್ಜಿ ಆಡ್ತೀರಂತ. ಅವ್ರ ಅಪ್ಪ ಅಮ್ಮ ಎದ್ದವ್ರು ಕೇಳಬೇಕಲ್ಲ, ಹೂ ಸ್ವಾಮಿ ಬೆಳಗಿನ ಸಂಜೆ ಗಂಟೆ ಏನೋ ಇಟ್ಕೊಂಡು ಓದ್ತಾನೆ ಇರ್ತಾನೆ ಫೋನಲ್ಲಿ ಅಂತ ಹೇಳ್ತಾರೆ. ಆಗ ಪಬ್ಜಿ ಆಡೋದನ್ನ ಕಮ್ಮಿ ಮಾಡಿ, ಅದರಿಂದ ನಿಮ್ಗೆ ಈ ಥರ ಆಗ್ತಿರೋದು ಅಂತ ಅವ್ರು ಸುಮ್ಮನೆ ಡಾಕ್ಟರ್ಸ್ಗಳು ಬೋಗಸ್ ಕತೆ ಹೊಡೆದು ಬಿಟ್ಟು ಕಳಿಸ್ತಾರೆ ನಿಮಗೆ. ಅದಕ್ಕೋಸ್ಕರ ಮನೇಲಿ ಫೋನೇ ಹೊಡೆದಾಕೋದಾಗಿರ್ಬೋದು, ಮೊಬೈಲ್ನಲ್ಲಿ ಗೇಮ್ನ ಅನ್ಇನ್ಸ್ಟಾಲ್ ಮಾಡ್ತಾರೆ. ಯಾಕಂದರೆ ನನ್ನ ತಮ್ಮನೇ ಇದ್ದಾನೆ, ನನ್ನ ತಮ್ಮನೇ 75-80 ಅಬೋ ತೆಗಿದ್ದೆ ಒಂದು ಪರ್ಸೆಂಟೇಜ್ ಎಲ್ಲ. ಈ ಸಲ ಬರೀ 50-60 ಬಂದಿದೆ. ಅದಕ್ಕೋಸ್ಕರ ಮನೇಲಿ ಅವನ ತೆಗೆದಿದ್ದು ಮೊಬೈಲ್ನೇ ಹೊಡೆದಾಕಿದ್ದಾರೆ. ಅದೇ ಥರ ಎಲ್ಲ ನಡೀತಾ ಇದೆ. ಆ ಥರ ಎಲ್ಲ ಕಂಟ್ರೋಲ್ ಮಾಡಿ, ಆ ಥರ ಎಲ್ಲ ಆಡೋಕ್ಕೆ ಹೋಗ್ಬಿಡಿ. ಇಷ್ಟು ಟೈಮ್ ಅಂದಮೇಲೆ ಇಷ್ಟು ಟೈಮೇ ಇರಬೇಕು. ಅದ್ರ ಟೈಮಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಅಕಸ್ಮಾತ್ ನಿಮ್ಮ ಕೈಲಿ ಏನೇ ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಪ್ಲೀಸ್ ಕೇಳಿಸ್ಕೊತಾ ಇದ್ದೀನಿ, ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡಿಬಿಡಿ. ಆಗ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ನೀವು ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ, ಆವಾಗ ನಿಮ್ಗೆ ಆಟೋಮೆಟಿಕಾಗಿ ಕಂಟ್ರೋಲ್ ಆಗುತ್ತೆ ಪಬ್ಜಿ ಆಡೋದು ಯಾವ ಥರ ಅಂತ. ಯಾಕಂದರೆ ಬೇರೆಯವ್ರು తీసుಕೊಂಡು ಆಡಿ, ಜಾಸ್ತಿ ಬೇರೆಯವ್ರು తీసుಕೊಂಡು ಆಡೋಕ್ಕಾದ್ರೆ ಅವರು ಕೊಡಿಲ್ಲ ಎಲ್ಲ ಹೋಗ್ತೀನಿ తీసుಕೊಂತಾರೆ. ನಿಮ್ಮ ಮೊಬೈಲ್ ಆಡಿದ್ರೆ ನನ್ನ ಮೊಬೈಲ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ತೀನಿ ಅಂತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು, ಜಾಸ್ತಿ ಪಬ್ಜಿ ಆಡೋದನ್ನ ನೀವು ಕಂಟ್ರೋಲ್ ಮಾಡಬೇಕಂದ್ರೆ ಪ್ಲೀಸ್ ಅನ್ಇನ್ಸ್ಟಾಲ್ ಮಾಡಿ. ಆವಾಗ ನೀವು ಪಬ್ಜಿ ಆಡೋದು 100% ಕಂಪ್ಲೀಟಾಗಿ ಕಮ್ಮಿ ಆಗಿಬಿಡುತ್ತೆ. ಯಾಕಂದರೆ ನಿಮ್ಮ ಫ್ರೆಂಡ್ಸ್ ಸಿಕ್ಕಿದಾಗ ಅವ್ರ ಮೊಬೈಲ್ ಆಡಬೇಕು ಅಷ್ಟೇ, ಅದೇ ಥರ ಬೇರೆಯವ್ರು ಸಿಕ್ಕಿದಾಗ ಆಡಬೇಕು. ಆವಾಗ ಈ ಥರ ಇದ್ದರೆ ನಿಮ್ಗೆ ಆಟೋಮೆಟಿಕಾಗಿ ಕಮ್ಮಿ ಆಗುತ್ತೆ. ಅದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಅನ್ಕೊತೀನಿ. ಯಾಕಂದರೆ ಇವಾಗಲೇ ನೀವು ಪಬ್ಜಿ ಆಡೋದನ್ನ ಕಮ್ಮಿ ಮಾಡಿದ್ರೆ ನಿಮ್ಮ ಕಣ್ಣು ಚೆನ್ನಾಗಿರುತ್ತೆ. ಜೊತೆಗೆ ಕೆಲವೊಬ್ರು ಪೊಲೀಸ್ ಕೆಲಸಕ್ಕೆಲ್ಲ ಸೇರ್ಕೊಂಬೇಕಂತಿರ್ತಾರೆ, ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈಗಲೇ ಹೇಳ್ತಾಯಿದ್ದೀನಿ, ಪಬ್ಜಿ ಆಡೋದನ್ನ ಕಮ್ಮಿ ಮಾಡಿ, ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಕೊಡಿ. ಆಗ ಇಂಡಿಯಾದಲ್ಲಿ ಪಬ್ಜಿನೂ ಬ್ಯಾನ್ ಆಗಲ್ಲ. ಕೆಲವು ಜನಕ್ಕೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಇನ್ನು ಕೆಲವು ಜನ ಏನು ಬೈಕ್ ಅಂತ ಇರ್ತಾರೆ ಅಂದರೆ, ಕೆಲಸಕ್ಕೆ ಹೋಗೋರೆಲ್ಲ ನಾವು ಬೆಳಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡ್ತೀವಿ, ಬಂದು 1-2 ಅವರ್ 3 ಅವರು ಆಡಲ್ಲ ಪಬ್ಜಿನ. ಒಂದು 10 ನಿಮಿಷ ಆಡೋದಕ್ಕೆ ಇವ್ರು ಇಂಡಿಯಾದಿಂದ ಬ್ಯಾನ್ ಮಾಡ್ತಾರೆ ಇಂಥ ಒಳ್ಳೆ ಗೇಮ್ನ ಅನ್ಕೊತಾರೆ ಕೆಲವು ಜನ. ಅವ್ರಿಗೆಲ್ಲ ಸುಮ್ಮನೆ ನಿರಾಸೆ ಮಾಡಿಬಿಡಿ.
ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ಈ ವಿಡಿಯೋ ಮಾಡ್ತಾ ಇದ್ದೆ ಕಾಲೇಜ್ ಸ್ಟೂಡೆಂಟ್ಸ್ಗೋಸ್ಕರನೇ. ಯಾಕಂದರೆ ಅವ್ರಿಗೆ ಬೇಜಾನ್ ಜಾಸ್ತಿ ಟೈಮ್ ಇರೋದು, ಅದಕ್ಕೋಸ್ಕರ ಅವ್ರಿಗೆ ಜಾಸ್ತಿ ಪಬ್ಜಿ ಆಡ್ತಾರೆ ಅಂದ್ಬಿಟ್ಟು ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ. ಎಲ್ಲರೂ ಪಬ್ಜಿ ಆಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.